ಹಾಯ್ ಹಲೋ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಕ್ರೋಶಾನ ಪಿಂಕ್ ಸ್ಯಾರಿಗೆ ಹಾಕ್ತಾಯಿದ್ದೇನೆ. ನಾನಿಲ್ಲಿ ಮೊದಲನೇದಾಗಿ ಸೀರೆಯನ್ನು ಸೀದಾ ಸೈಡನ್ನು ಇಟ್ಕೊಂಡು ಇಲ್ಲಿ ಸ್ಟಾರ್ಟಿಂಗಿಂದ ಅಂದರೆ ರೈಟ್ ಸೈಡಿಂದ 5 ಚೈನನ್ನು ಲಾಕ್ ಮಾಡಿಕೊಂಡು ಥ್ರೆಡನ್ನು ಲಾಕ್ ಮಾಡಿಕೊಂಡು 5 ಚೈನ್ ಹಾಕಿ ಲಾಕ್ ಮಾಡಿ, ಅದಾದ ನಂತರ ಈ ಒಂದು ಡಿಸೈನನ್ನು ಹಾಕಿದ್ದೀನಿ. ಒಂದು ಬೀಡನ್ನು ಚಿಕ್ಕದಾಗಿ ಬೀಡನ್ನು ಹಾಕಿದ್ದೀನಿ. ಯಾಕೆ ಈ ಚಿಕ್ಕದಾಗಿ ಬೀಡನ್ನು ಹಾಕಿದ್ದೀನಿ ಅಂತ ಅಂದರೆ, ನನ್ನ ಕ್ಲೈಂಟ್ ಬಂದು ಅವರಿಗೆ ವಿತೌಟ್ ಬೀಡ್ ಕ್ರೋಶವನ್ನು ಹಾಕಬೇಕಾಗಿತ್ತು. ಸೊ ನಾನು ಬೀಡ್ ಇಲ್ಲದೇ ಈ ಡಿಸೈನು ಅಷ್ಟೊಂದು ಲುಕ್ಕಾಗಿ ಕಾಣಿಸಲ್ಲ ಅಂತ ಹೇಳಿ ಒಂದು ಚಿಕ್ಕದಾಗಿ ಒಂದು ಬೀಡನ್ನು ಹಾಕಿ 3mm ಬೀಡನ್ನು ಹಾಕಿ ನಾನು ಈ ಡಿಸೈನನ್ನು ಹಾಕಿದ್ದೀನಿ. ತುಂಬ ಚೆನ್ನಾಗಿ ಆ ಒಂದು ಚಿಕ್ಕ ಬೀಡು ಇದ್ದರೂ ಕೂಡ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಉದ್ದವಾಗಿ ಪೈಪ್ ರೀತಿಯಲ್ಲಿ ಬರೋವಂಥ ಬೀಡ್ಗಳನ್ನು ನಾವು ಹಾಕಿದರೆ ಇದಕ್ಕೆ ಈ ಡಿಸೈನ್ಗೆ ತುಂಬ ಲುಕ್ ಕೊಡುತ್ತೆ. ಸೊ ಅವರಿಗೆ ಇಷ್ಟ ಇಲ್ಲದೆ ಇರೋದ್ರಿಂದ ವಿತೌಟ್ ಬೀಡ್ ಅಂತ ಹೇಳಿದರು. ಸೊ ಚಿಕ್ಕದಾಗಿ ಒಂದು 3mm ಬೀಡನ್ನು ಹಾಕಿ ನಾನು ಈ ಒಂದು ಡಿಸೈನನ್ನು ಹಾಕ್ತಾಯಿದ್ದೀನಿ. ಇಲ್ಲಿ ಮೊದಲನೇದಾಗಿ 5 ಚೈನನ್ನು ಹಾಕಿ ಲಾಕ್ ಮಾಡಿಕೊಂಡು ಅದೇ ನಂತರ ಲಾಕ್ ಮಾಡಿ ನೀಡಲ್ ಮೇಲೆ ದಾರವನ್ನು ಮೇಲೆತ್ತಿ ಒಂದು ಬೀಡನ್ನು ಒಳಗೆ ಇನ್ಸರ್ಟ್ ಮಾಡಿ ಇಲ್ಲಿ ದಾರವನ್ನು ಮೇಲೆ ತಗೋಬೇಕು. ಈ ರೀತಿಯಾಗಿ ತಗೊಂಡು ಲಾಕ್ ಮಾಡ್ಕೋಬೇಕು. ಈ ಬೀಡಿಗೆ ಮೇಲೆ ಲಾಕ್ ಮಾಡಿಕೊಂಡು ಟೈಟಾಗಿ ಬರುತ್ತೆ. ಅದಾದ ನಂತರ ಆ ಬೀಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ಹಿಡ್ಕೊಂಡು ನಾವು ಸೀರೆಗೆ ಇನ್ಸರ್ಟ್ ಮಾಡಿ ಥ್ರೆಡನ್ನು ಹೊರಗೆ ತಗೋಬೇಕು. ಅದಾದ ನಂತರ ನೀಡಲ್ ಮೇಲೆ ದಾರ ತಗೊಂಡು ಈ ರೀತಿಯಾಗಿ ಇನ್ಸರ್ಟ್ ಮಾಡ್ಕೋಬೇಕು. ಲೂಪನ್ನು ಒಳಗೆ ತಗೊಂಡು 1 2 3 ಚೈನನ್ನು ಹಾಕ್ಕೋಬೇಕು. ಅದಾದ ನಂತರ ನೀಡಲ್ ಮೇಲೆ ದಾರ ತಗೊಂಡು ನಾವೇನು ಸ್ಲ್ಯಾಂಟಿಂಗಲ್ಲಿ ನಾವು ತಗೊಂಡಿದ್ದೀವಲ್ವ ಅದರೊಳಗೆ ನಾವು ಇಲ್ಲಿ ಮತ್ತೊಂದು ಚೈನನ್ನು ಹಾಕ್ತಾ ಹೋಗಬೇಕು. ಎರಡರಲ್ಲೊಂದು ಅನ್ನೋ ರೀತಿಯಲ್ಲಿ ಹಾಕಬೇಕು. ಇಲ್ಲಿ ನಾವು ಎಲ್ಲಿಗೆ ಬರುತ್ತೋ ಆ ಬೀಡು ಅಲ್ಲಿಗೆ ನಾವು ಇನ್ಸರ್ಟ್ ಮಾಡಿ ದಾರವನ್ನು ಮೇಲೆತ್ತಿದಾಗ ಸ್ಲ್ಯಾಂಟಿಂಗಲ್ಲಿ ತಗೋಬೇಕು. ಸ್ಲ್ಯಾಂಟಿಂಗಲ್ಲಿ ತಗೊಂಡಾಗ ಈ ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸ್ಲ್ಯಾಂಟಿಂಗಲ್ಲಿ ತಗೊಂಡಿರೋಂಥ ದಾರದೊಳಗೆ ನಾವು ನೀಡಲ್ ಮೇಲೆ ದಾರ ತಗೊಂಡು ಅದರೊಳಗೆ ಇನ್ಸರ್ಟ್ ಮಾಡಿ ಎರಡರಲ್ಲೊಂದು ನಾವು ಲೂಪನ್ನು ಕ್ರಿಯೇಟ್ ಮಾಡಿಕೊಂಡು ಕ್ರೋಶವನ್ನು ಹಾಕ್ತಾ ಹೋಗಬೇಕು. ಇದೇ ರೀತಿಯಾಗಿ ಇಲ್ಲಿ 14 ಕಂಬಗಳನ್ನು ನಾವು ಮಾಡಿದಾಗ ಈ ಒಂದು ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ. 14 ಕಂಬಗಳ ಆದ ನಂತರ ಅದು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಸ್ಟ್ರೈಟಾಗಿ ಇಟ್ಕೊಂಡು ನಾವು ಲಾಕ್ ಮಾಡ್ಕೋಬೇಕಾಗತ್ತೆ. ಈ ರೀತಿಯಾಗಿ ನೀಡಲ್ ಮೇಲೆ ದಾರ ತಗೊಂಡು ಎರಡರಲ್ಲೊಂದು ಮಾಡಿಕೊಂಡು 14 ಕಂಬಗಳನ್ನ ಹಾಕಬೇಕು. 14 ಕಂಬಗಳ ಆದ ನಂತರ ನಾವು ಲಾಕ್ ಮಾಡ್ಕೋಬೇಕಾಗತ್ತೆ. ಸೀರೆಗೆ ಲಾಕ್ ಮಾಡಿ ಮತ್ತೆ ನಾವು 5 ಚೈನನ್ನು ಹಾಕಿಬಿಟ್ಟು ಈ ರೀತಿಯಾಗಿ ಸ್ಟ್ರೈಟ್ ಇಟ್ಕೊಂಡು ಒಂದ್ಸರಿ ಪ್ರೆಸ್ ಮಾಡಿದರೆ ಈ ಒಂದು ಡಿಸೈನು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದಾದ ನಂತರ ಸೇಮ್ ಇದೇ ರೀತಿಯಾಗಿ ನಾವು ನೋಡ್ಕೋಬೇಕು. 14 ಕಂಬಗಳು ಇದ್ದಾಗ ಮಾತ್ರ ಈ ಒಂದು ಡಿಸೈನ್ ಹಾಫ್ ಆರ್ಚ್ ಆಗಿ ಕಾಣಿಸುತ್ತೆ. ಲಾಕ್ ಮಾಡಿ ಆದ ನಂತರ ಮತ್ತೆ ನಾವು 5 ಚೈನನ್ನು ಹಾಕಿ ಲಾಕ್ ಮಾಡಿ ಒಂದು ಬೀಡನ್ನು ಹಾಕಬೇಕು. ಬೀಡನ್ನು ಹಾಕಿ ಇದೇ ರೀತಿ ಸ್ಯಾರಿ ಫುಲ್ಲು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಯಾವ ರೀತಿ ಅಂತ ಹೇಳಿ ಫೈನಲ್ಲಾಗಿ ಲುಕ್ ನೋಡಬೇಕು ಅಂತಂದರೆ ಎಂಡ್ವರೆಗೂ ವಿಡಿಯೋ ನೋಡಿ. ಇದೇ ರೀತಿ ನೀವು ಕೂಡ ಒಂದು ಸ್ಯಾರಿಗೆ ಇದೇ ಒಂದು ಡಿಸೈನನ್ನು ಹಾಕಿ ಹೇಗೆ ಬಂತು ಅಂತೇಳಿ ಕಮೆಂಟ್ಸಲ್ಲಿ ತಿಳಿಸಿ. ನನ್ನ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಧನ್ಯವಾದಗಳು. ಹಾಗೆಯೇ ಮತ್ತೊಂದು ಸ್ಯಾರಿ ಕ್ರೋಶ ಕುಚ್ಚನ್ನು ವಿಡಿಯೋನ ಅಪ್ಲೋಡ್ ಮಾಡ್ತೀನಿ. ಅಲ್ಲಿವರೆಗೂ ವೆಯ್ಟ್ ಮಾಡಿ. ಧನ್ಯವಾದಗಳು.